ನೋಡಿ ಸಾ ತೆಗೀರಿ ಇನ್ನೊಂದು ಸ್ವಲ್ಪ ತೆಗೀರಿ ಹಿಂದೆ ಎಷ್ಟು ಬರುತ್ತೆ ಅಷ್ಟು ತೆಗೀರಿ ಇನ್ನೊಂದು ಸ್ವಲ್ಪ ತೆಗೀರಿ ಹಿಂದೆ ನೋಡಿ ಸಾ ಆ ರೂಟ್ ಇದೆಯಲ್ಲ ಸಾ ಅದೇ ಈ ರೂಟ್ ಬಯೋಮಾಸ್ ಅಂತೀವಲ್ಲ ಪ್ರಭು ನೋಡಿ ಸಾ ಅಂದ್ಗ ಇದು ತೆಗೀರಿ ಹಂಗೆ ಬರಕ್ಕೆ ನೋಡಿ ಸಾ ಗೊತ್ತದ ಸಾ ಆ ಕಡೆ ಕವರ್ ಹೊಡೆದಿರೋದು ಅದೊಂದು ಸರ್ ಇದೆ ಬೇರೆ ನೋಡಿ ಸರ್ ಇನ್ನೊಂದು ಸ್ವಲ್ಪ ಬುಡದ ಹತ್ರ ತೆಗೆದು ಇನ್ನೊಂದು ಸ್ವಲ್ಪ ಆಳ ತೆಗಿ ನೋಡಿದಾಗ ಇಲ್ಲ ಸರ್ ತೆಗೀರಿ ಅಂದೆಲ್ಲೇ ತೆಗೀರಿ ಹೌದಾ ಇರಲಿಲ್ಲ ಅಲ್ಲ ಇಲ್ಲೇ ತೆಗಿ ನೋಡೋಣ ಈ ಕಡೆ ಮುಂದೆ ತೆಗಿ ಈ ಕಡೆ ಮುಂದೆ ತೆಗೀರಿ ನೋಡಿ ಎಲ್ಲಿ ತನಕ ಬಾ ಬೇರೆ ಒಂದೇ ಅದೇ ಹೌದನ್ ಸರ್ ಪೂರ ಈ ಕಡೆ ಹೌದನ್ ಸರ್ ಗೊತ್ತದನಪ್ಪ ಆಗ್ರುವೆ ಹೌದು ಇಲ್ಲಿ ಇದು ಹೌದಾ ಸರ್ ಎಲ್ಲ ತಂತು ಬೇರು ಹೌದು ಅಡಿಕೆ ಬೇರುಗಳು ಮಣ್ಣು ಮುಚ್ಚಿ ನೋಡೋದನ್ನ ಮಣ್ಣು ಮುಚ್ಚಿ ನೋಡು ಸ್ಮೆಲ್ ಐತೆ ಏನಾದ್ರು ಸ್ವಲ್ಪ ಇದು ಈಗ ರೀ ಸರ್ ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂಥ ಆಲೆಕಲ್ಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಾಗರಾಜ್ ಅವ್ರ ತೋಟದಾಗೆ ನಮಸ್ಕಾರ ನಾಗರಾಜ್ ಹಾಂ ನಮಸ್ತೆ ಸರ್ ಸುಮಾರು ಒಂದು 2 ದಿವಸ ಕಡಿಮೆ ಒಂದು 2 ತಿಂಗಳಾತಲ್ಲ ಹ್ಞೂ ಸರ್ ಒಂದು ಹೇಳ್ತೀನಿ ಜೈವಿಕ ಕೃಷಿಗೆ ಬಂದು ನೀನು ಜೈವಿಕ ಕೃಷಿ ಜೈವಿಕ ಗೊಬ್ಬರ ಬಳಸಿರ್ತಕ್ಕಂಥದ್ದು ಹ್ಞೂ ಸರ್ 2 ತಿಂಗಳಾಯ್ತು ನಾಡು ಹೆಚ್ಚು ಕಮ್ಮಿ ಇದು ಹೊಸದೇನು ಕಾಣ್ತದಲ್ಲಿ ಗರಿ ಇದು ಹ್ಞೂ ಚೆನ್ನಾಗೈತಲ್ಲ ಚೆನ್ನಾಗಿದೆ ಸರ್ ಈ ಹೊಸ ಗರಿ ಏನು ಬರ್ತದಲ್ಲ ಇದು ಈ ಹೊಸ ಗರಿ ಬಂದಿರತಕ್ಕಂಥದ್ದು ಗಿಣಿ ಹೆಸರು ಐತೆ ನೋಡು ಹೌದಾ ಇದಕ್ಕೆ ಯಾವ್ದಾರು ರೋಗ ಐತಾ ಇದಕ್ಕೆ ಯಾವ ರೋಗ ಇಲ್ಲ ಸರ್ ಅದಕ್ಕೆ ಹೌದಾ ಇದಕ್ಕೆ ಯಾವ್ದು ರೋಗ ಇಲ್ಲಲ್ಲ ಈಗ ಪದೇ ಸ್ಪ್ರೇ ಮಾಡೋದು ಒಳ್ಳೇದ ಇದು ಪದೇ ಅಂದ್ರೆ ನಾವು ರಾಸಾಯನಿಕ ಸದ್ಯಕ್ಕೆ ಬಳಸಲ್ಲ ಸರ್ ಇನ್ನು ಇದುವರೆಗೆ ಬಳಸಿಲ್ಲ ನೋಡ್ತು ರಾಸಾಯನಿಕನ ಟಚ್ ಮಾಡಿಲ್ಲ ಇವಕ್ಕೆ ಅವಾಗ ನೀರುಳ್ಳಿ ಹಾಕಿದ್ವಿ ಮೊದಲನೇ ವರ್ಷ ಅವಾಗ ಮಾತ್ರ ಸಿಂಪಡಣೆ ಮಾಡ್ತಿದ್ವಿ ಅಷ್ಟ ಹೋಗ್ಬಿಟ್ರೆ ಇವಕ್ಕಂತಾನೆ ಏನು ಮಾಡಿಲ್ಲ ಇದು ಮೊದ್ಲು ಹೆಂಗಿತ್ತಪ್ಪ ಈ ಗಿಡಗಳು ಹೆಂಗಿದ್ದು ನಿಮ್ಮ ಅಡಿಕೆ ಗಿಡಗಳು ಮೊದಲೇ ಗಿಡಗಳು ಫಸ್ಟ್ಗೆ ಸರ್ ಹಳದಿ ಕಲರ್ ಇದ್ದು ಹಳದಿ ಕಲರ್ ಇದ್ದು ಒಂದಿಷ್ಟು ಈ ಸಾಯಿಲ್ ರೀಜನರೇಷನ್ ಅಂತೀವಲ್ಲ ಮಣ್ಣು ಪುನರುತ್ಪಾದನೆ ಆದಾಗ ಅಲ್ಲಿರ್ತಕ್ಕಂಥ ತ್ಯಾಜ್ಯ ಅವೈಲಬಲ್ ಫಾರ್ಮಿಗೆ ಅಂದರೆ ಅವೈಲಬಲ್ ಫಾರಮಿಗೆ ಬಂದು ಆ ರೂಟ್ ಬಯೋಮಾಸ್ ಅಭಿವೃದ್ಧಿ ಆದ ತಕ್ಷಣ ಆಟೋಮೆಟಿಕಲಿ ಫುಡ್ನ ಚೆನ್ನಾಗಿ ಎಳಿತೈತಿ ಹೌದಾ ಹೌದು ಸರ್ ಚೆನ್ನಾಗಿ ಆತಲ್ಲ ನಾವು ಏನು ಹಾಕಿದೇವು ಸರ್ ಅಲ್ಲಿ ಮಾತ್ರ ಒಂಥರ ನೆಸಿಪುಡಿ ಥರ ಮಣ್ಣು ಕಾಣಿಸ್ತದೆ ನನಗೆ ಈಗ ಅದು ಕೈಯಿಂದ ತೆಗೆದಲ್ಲಪ್ಪ ಬೇರೆ ತೆಗೆದಲ್ಲಪ್ಪ ಚೆನ್ನಾಗಿ ಅನಿಸ್ತಾ ಇಲ್ಲ ಫಸ್ಟ್ಗೆ ನಾವು ಈಗ ಅಲ್ಲಿ ಏನೋ ತೆಗಿಬೇಕಂದ್ರೆ ನಾವು ಕಳಿಗೆ ಹಚ್ಚಿದ್ವಿ ಈ ಕಡೆ ಕಳಿಗೆ ಹಚ್ಚಿದ್ವಿ ಅವಾಗ ಹೆಣ್ಮಕ್ಳೆಲ್ಲ ಏನಾರು ಇಲ್ಲೆಲ್ಲ ಗಟ್ಟಿ ಐತೆ ಏನಾರು ಅಡಿಕೆ ಗಿಡತ್ತ ಮಾತ್ರ ಪುಸು ಅಂತ ಬೇಕತ್ತಪ್ಪ ಕೈಲೇ ಕೇಳ್ಬೋದು ಇಲ್ಲಿ ಮಾತ್ರ ಗಟ್ಟಿ ಐತೆ ಏನಾರು ಅವ್ರು ಕಳಿತೆ ನೀನು ಎಲ್ಲಿ ಬಳಸಿತೀಯಲ್ಲ ಆ ಜಾಗ ಮಾತ್ರ ಏನಾಗಿರ್ತತಿ ಅಂದರೆ ಈ ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿ ಅಭಿವೃದ್ಧಿಯಾಗಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ತ್ಯಾಜ್ಯನ ಅವೈಲಬಲ್ ಫಾರಮ್ ಇತ್ತಂದು ಇದಕ್ಕೆ ಒದಗಿಸ್ಕೊಡ್ತತಿ ಬೇರುಗಳು ಹೆಂಗದವ ಹೇಳ್ರಿ ಇಲ್ಲಿ ತುಂತುರು ಬೇರೆ ಒಳ್ಳೆ ಅಳಿಕೆ ಸರ್ ಈ ಗಿಡ ಆ ಲೆವೆಲ್ ಅದಾವ ಆ ಸುತ್ತಮುತ್ತ ಆ ಲೆವೆಲ್ ಎಷ್ಟು ದೂರ ಅದಾವಪ್ಪ ಬೇರು ಗಿಡದಿದ್ದ ಒಂದು ಎಷ್ಟು ಅಡಿ ಸರ್ ಒಂದು 3-4 ಅಡಿ 5 ಅಡಿ ಒಂದು 2 ಅಡಿ ಲೆಕ್ಕ ಅಷ್ಟೇ ಒಂದು ಗರಿ ಏನು ಬರುತ್ತಲ್ಲ ಉದ್ದ ಒಂದು 2 ಅಡಿ ಲೆಕ್ಕದ ತನಕ ಇದು ಎಷ್ಟು ವರ್ಷ ಅಡಿಕೆ ಗಿಡ ಇದು 1 ವರ್ಷ 4 ತಿಂಗಳ ಗಿಡ ಸರ್ ಈಗ 1 ವರ್ಷ 4 ತಿಂಗಳ ಗಿಡ ಈಗ ಅವತ್ತು ನಮ್ಮ ಆಫೀಸಿಗೆ ಬಂದು ಬಂದ ಮಾಡಿದ ಮೇಲೆ ಈಗ ಇಷ್ಟು ಮಾಡಿದ್ಕೋ ಸಾರ್ಥಕ ಅನಿಸ್ತಾ ಏನಾರ ಹ್ಞೂ ಸರ್ ಸಾರ್ಥಕ ಅನಿಸ್ತಾ ಅವಾಗ ಈ ಹುಳುಗಳು ಎಲ್ಲಿದಾವ ಅಂತ ನಾವು ನೋಡಿದ್ದೇವೆ ಸರ್ ಅವನ್ನ ಇದ್ವು ಅಂತ ಗೊತ್ತಿಲ್ಲ ಇವಾಗ ಮತ್ತೆ ಇಲ್ಲ ನಾವು ಹಾಕಿದಂಕಿಲಿಗೆ ಮಣ್ಣಿನಲ್ಲಿ ಫಸ್ಟಿಗೆ ಓಡಾಡೋದೆಲ್ಲ ಗೊತ್ತಾಗತ್ತೆ ಒಂಥರ ಈ ಒಳಗೆಲ್ಲ ಓಡಾಡಿ ಭೂಮಿ ಇದ್ದ ಓಡಾಡಿತಾವಲ್ಲ ಅವಾಗ ಸೂಕ್ಷ್ಮ ಜೀವಿಗಳು ಹೆಂಗೆ ಉತ್ಪತ್ತಿ ಆಕ್ಕವಲ್ಲ ಹಂಗಾಗಿದೆ ಒಂದು ನಾವು ಹುಲ್ಲು ಪಲ್ಲು ಇದ್ದಾಗ ಎಳೆಯಕರ ಅವಾಗ ಹಂಗೆ ಇಡುದಂಗೆ ಮಳಿಹುಳಿ ಥರ ಅದಾವನ್ನಾರ ಅವಾಗ ಈ ಮೇಲೆ ಬರ್ತಾವಲ್ಲ ಈಗ ಹಂಗೆ ಉತ್ಪತ್ತಿ ಆಗ್ತದ ಈಗ ಉತ್ಪತ್ತಿ ಆಗ್ತದ ಸರ್ ಪ್ರಭೋರೆ ನೀವು ಹೇಳಿ ಸರ್ ನಿಮ್ದು ಎಷ್ಟು ಎಕರೆ ಮಾಡಿ ಸರ್ ಅಡಿಕೆ ನಮ್ದು 2 ಎಕರೆ ಇದೆ ಸರ್ ಈಗ ಈ ಸುಮಾರು ನಮ್ಮ 1 ವರ್ಷದ ಮೇಲೆ ಆತಲ್ಲ ನಮ್ಮ ಜೊತೆ ಕನೆಕ್ಟ್ ಆಗಿ 1 ವರ್ಷದ ಮೇಲೆ ನಿಮ್ಗೆ ಅನುಭವಕ್ಕೆ ಬಂತಲ್ಲ ಸರ್ ನಿರಂತರವಾಗಿ ತಾವೇನು ಕೆಲಸ ಮಾಡ್ತೀರಿ ಸರ್ ಬ್ಯಾಂಕಿಂದ BC ಪಾಯಿಂಟ್ ಮಾಡಿದ್ದೀವಿ ಸರ್ BC ಪಾಯಿಂಟ್ ಅಣಜಿನಲ್ಲೆಲ್ಲ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡೋದು ಉತ್ತಮ ಅಂತ ಅನಿಸ್ತಲ್ಲ ಸರ್ ಉತ್ತಮ ಸರ್ ಉತ್ತಮ ಈಗ ಮಣ್ಣಿನ ಸುಸ್ಥಿರತೆ ಕಾಪಾಡಕ್ಕೆ ಬೇಕಾಗಿರೋದು ರಾಸಾಯನಿಕ ಗೊಬ್ಬರನ ಅಥವಾ ಅತಿಯಾಗಿ ನಾವು ಕೊಡ್ತಕ್ಕಂಥ ಯಾವ್ದಾರ ರಾಸಾಯನಿಕ ಗೊಬ್ಬರಗಳು ಅತಿಯಾಗಿ ಕೊಡ್ತಕ್ಕಂಥ ಕೆಮಿಕಲ್ ಸ್ಪ್ರೇನ ಇದು ಬಹುವಾರ್ಷಿಕ ಬೆಳೆ ಆ ಥರ ಮಾಡಿದರೆ
ನಮಗೆ ಇದು ಸೂಕ್ತ ಅಂತ ಅನಿಸುತ್ತೆ ಏನಾರ? ಅಂದರೆ ತಕ್ಕ ಮಟ್ಟಿಗೆ ಅನುಕೂಲ ಅನಿಸ್ತದೆ ಸರ್ ಅದು ರಾಸಾಯನಿಕ ಕೊಟ್ಟಾಗ. ಹ್ಮ್. ಆಮೇಲೆ ನೀರಿಂದು ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಹ್ಮ್. ನೀರು ಈಗ ಕೆಮಿಕಲ್ ಕೊಟ್ಕೊಂತ ಹೋದ್ರೆ ನೀರು ಭಾಳ ಬೇಕು ಒಂದು, ಬಟ್ ರೋಗ ತುತ್ತಾದ ಮತ್ತೆ ಮೇಲಿಂದ ಮೇಲೆ ನಾವು ಸ್ಪ್ರೇ ಮಾಡಲೇಬೇಕಾಗುತ್ತೆ ಇರ್ಬೇಕು ಸರ್. ಹೌದಲ್ಲ? ಆಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅಲ್ಲ ಸರ್, ಇನ್ನೊಂದು ವೆಜಿಟೇಟಿವ್ ಗ್ರೋತ್ ತುಂಬ ಚೆನ್ನಾಗತ್ತಲ್ಲಿ. ಇಲ್ಲಿ ನಾವು ಮಾಡ್ತಿರೋದು ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥ ತೋಟಗಾರಿಕೆ ಪದ್ಧತಿ. ಈಗ ನಿಮ್ಮ ತೋಟ ನೋಡಿದ್ರಲ್ಲ ಸರ್, ಹಾಂ ಸರ್. ಈಗ ಇವರು ಗಿಡ ಹೆಂಗದ್ದು ಅಂತ ಹೇಳಿದ್ರು ನಿಮಗೆ. ಅದೇ ಹೇಳಿದ್ರು. ನಿಮ್ದು ಎಷ್ಟು ಗಿಡ ಐತೆ ಸರ್? ಒಂದು 1750 ಅಣಿಜಿಯಲ್ಲ ಅಣಜಿ ಸರ್. ತಮ್ಮ ಹೆಸರು? ಪ್ರವೀಣ್ ಸರ್. ಏನು ಕೆಲಸ ಮಾಡ್ತೀವಿ ಸರ್ ತಾವು? ನಾವು ಅಲ್ಲೇ ಜಮೀನು ಆಮೇಲೆ ಶಾಮಿಯಾನ ಮೇಂಟೈನ್ ಮಾಡ್ತಿರಲ್ಲ? ಹೌದು ಸರ್. ಇದನ್ನೆಲ್ಲ ನೋಡಿದ ಮೇಲೆ ಒಂದಿಷ್ಟು ಬದಲಾವಣೆ ಆಗೋದು ಉತ್ತಮ ಅಂತ ಅನಿಸ್ತಿಲ್ಲ ತಮಗೆ? ಅನ್ನಿಸ್ತಾ ಇದೆ ಸರ್, ಬದಲಾವಣೆ ಆಗಬೇಕು. ಯಾಕಂದರೆ ಒಬ್ಬ ರೈತನ ಮಾತೆ ಫೈನಲ್ ಇಲ್ಲಿ. ಹೌದು ಸರ್. ಹೌದು. ಈಗ ನಾಲೆಡ್ಜ್ನ ನಾವು ಶೇರ್ ಮಾಡ್ತಿದ್ದೀವಿ ನಿಮಗೆ ಅಷ್ಟೇ. ಅದೇ ಸರ್. ನಾಲೆಡ್ಜ್ನ ಶೇರ್ ಮಾಡ್ತದವಿ, ಸೇಲ್ ಮಾಡ್ತದವಿ. ಸೇಲ್ ಹ್ಞೂ. ಪ್ರಾಡಕ್ಟ್ಗಿನ ಮುಖ್ಯವಾಗಿ ಅರ್ಥ ಮಾಡ್ತಕ್ಕಂಥದ್ದು ಇಲ್ಲಿ ಕೃಷಿಯ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು, ತೋಟಗಾರಿಕಾ ಜ್ಞಾನ. ನೋಡಿ ಎಷ್ಟು ಸಂತೃಪ್ತಿ ಅನ್ಸುತ್ತೆ ನೋಡ್ರಿ. ಈಗ ಈ ತೊಗರಿ ಗಿಡ ಹೆಂಗದ್ದು ಒಬ್ಬ ಹಿಂದೆ ಈಗ ಹೇಳ್ತಾರೆ ಸರ್. ತೊಗರಿ ಗಿಡ ಒಂದ್ ಎರಡ್ ತಿಂಗಳಿಂದ ಹೆಂಗದ್ದು ಒಬ್ಬ? 2 ತಿಂಗಳಿಂದ ಇನ್ನು ಅಳಿಸ್ಬೇಕಂತ ಇತ್ತು ಸರ್. ಇದನ್ನು ಅಳಿಸ್ಬೇಕಂತ ಅಳಿಸ್ಬಿಡಕ್ಕೆ ಇದನ್ನ ತಗೊಂಡು ಏನು ಮಾಡ್ತೀವಿ, ಹುಲ್ಲಾಗಿ ಅನ್ನಂಗೆ ಅದು ಬಾಡಾಗಿತ್ತಲ್ಲ? ಭಾಳ ಚೆನ್ನಾಗಿದೆ ಸರ್ ಈಗೆಲ್ಲ. ಖುಷಿ ಅನಿಸುತ್ತಲ್ಲಪ್ಪ? ಖುಷಿ ಅಂತ. ಅಂದ್ರೆ ಇದು ಒಂದು ರೀತಿ ಸಮೃದ್ಧತೆಯ ಕೃಷಿ ಅಂತ. ಸರ್. ಈ ತೊಗರಿ ಗಿಡ, ಅಡಿಕೆ ಗಿಡ, ನೆಕ್ಸ್ಟ್ ಏನೇ ಫಸಲು ಮಾಡಿದರೂ ಕೂಡ ಇಲ್ಲಿಂದ ಮುಂದಿನ ದಿನಗಳಲ್ಲಿ ನೀವೇನು ಬೇಕಾದರೂ ಇಲ್ಲಿಂದ ಚೆನ್ನಾಗಿ ತಗೋಬಹುದು ಫಸಲು. ಹ್ಞೂ ಸರ್. ರೈತರು ಅಜ್ಞಾನದಿಂದ ಮಾಡಂಗಿಲ್ಲ ಸರ್, ವಿಜ್ಞಾನದಿಂದ ಮಾಡ್ಬೇಕೆಲ್ಲ. ಏನು ಮಾಡಿದ್ರು ವಿಜ್ಞಾನದಿಂದ ಮಾಡ್ಬೇಕು, ವಿಜ್ಞಾನದಿಂದ ಮಾಡ್ಬೇಕು. ಅಜ್ಞಾನದಿಂದ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಉಪಯೋಗ. ನಾನು ಹೇಳೋದು ನಿನಗೆ ಏನು ಗೊತ್ತಪ್ಪ, ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಾಗಿದ್ದರೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಸಾವಯವ ತ್ಯಾಜ್ಯ. ಈಗ ದನ ಕಟ್ಕೊಂಡ್ರೆ ಅದರಿಂದ ಇಲ್ಲಿ ಮನೆ ಮಾಡ್ಕೊಂಬಿಟ್ಟಿದ್ದೀರಲ್ಲ? ಹ್ಞೂ ಸರ್, ಮನೆ ಮಾಡ್ಕೊಂಡು ಇಲ್ಲಿ ಏನಕ್ಕದು ಗೊತ್ತಾ, ಇಷ್ಟು ಮಾಡ್ಕೊಂಬಿಟ್ರೆ ಒಂದಿಷ್ಟು ಸ್ಲರಿ ಮಾಡ್ಕೊಂಬಿಟ್ರೆ ಇನ್ನೂ ಚೆನ್ನಾಗಿ ಆಕತಿ. ಗರಿ ಬೇಗ ಬಿಸ್ತತಿ. ಒಂದು 4 ವರ್ಷಕ್ಕೆ ಮನಸ್ಸು ಮಾಡಿದ್ರೆ ಅಡಿಕೆ ಸ್ಟಾರ್ಟ್ ಮಾಡಕತ್ತಿ. ಒಂದು 5 ವರ್ಷ ಅನ್ನೋಟಕ್ಕೆ ಒಳ್ಳೆ ಫಸಲು ತಾಬೋದು ಕರೆಕ್ಟಾಗಿ ಮಾಡ್ಕೊಂತ ಬಂದರೆ. ಸರಿನಪ್ಪ? ಥ್ಯಾಂಕ್ ಯು ನರೇಶ್, ಥ್ಯಾಂಕ್ ಯು ಸರ್. ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ 99726 99813. ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು, ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ, ರಾಜೇಂದ್ರ ಪ್ರಸಾದ್ ರಸ್ತೆ, PLD ಬ್ಯಾಂಕ್ ಎದುರು, ಜಗಳೂರಲ್ಲಿ ಸಂಪರ್ಕಿಸಿ. ದಯಮಾಡಿ ರೈತ ಬಾಂಧವರೇ, ಮಣ್ಣಿನ ಜೈವಿಕ ಶಕ್ತಿ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಉತ್ಪನ್ನ ಅಂತಂತ ಹೇಳಿದರೆ ಒಂದಿಷ್ಟು ಸಾವಯವ ತ್ಯಾಜ್ಯ ಜೊತೆಗೆ ಜೈವಿಕ ಗೊಬ್ಬರ, ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಸ್ರಿ ಅಂತಕ್ಕಂಥ ವಿಚಾರ ಒಂದು. ಮೋರ್ ದ್ಯಾನ್ 80% ಜೈವಿಕ ಶಕ್ತಿ ಮಣ್ಣಲ್ಲಿ ಜಾಸ್ತಿ ಮಾಡಿದರೆ ಒಂದು 20% ಒಂದಿಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ ಕೊಟ್ಟರೆ ಅಂದ್ರೆ ಸಮಸ್ಯೆ ಆಗಲ್ಲ. ಸ್ಲರಿ ಮಾಡಿದ್ರೆ ಅದೂ ಬೇಕಾಗಲ್ಲ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸರ್ ಪ್ರಭು ಅವರೇ. ಥ್ಯಾಂಕ್ ಯು ನಾಗಣ್ಣ. ಥ್ಯಾಂಕ್ ಯು ಸರ್. ನಮ್ಮದು ನಂಬರ್ ಹೇಳ್ಬಿಡಿ ಸರ್. 9945774346. ಥ್ಯಾಂಕ್ ಯು ಸರ್. ಓಕೆ ಬಾಯ್. ನೋಡಿ ಸರ್, ಹಿಂಗದಾವು ಇನ್ನೂ ಮಣ್ಣು ನೋಡಿಸಿದ್ರೆ ಹಿಂಗದಾವೆ. ಇವು ನನ್ನ ಮಣ್ಣೆಲ್ಲ ಏನಿಲ್ಲ, ಜಾಸ್ತಿ ಗೊಬ್ಬರನ ಕಂಡಲ್ಲ ಸದ್ಯಕ್ಕೆ. ಕೊಟ್ಟಿಗೆ ಗೊಬ್ಬರ 20 ಮೇಲೆ ಕಾಣ್ತೈತಿ ಪಟ್ಟಿದ್ದು ಹೊಲ ಗೊಬ್ಬರ ಈ ರೀತಿ ಐತಿ ನೋಡಲ್ಲ. ತೊಗರಿ ಆಗಲಿ ಬಡ್ಡಿ ಸೈಜ್. ಇಲ್ಲಿದ್ದನ ಕವಲು ಹೊಡ್ಕೊಂಬೋದು. ಒಂದು ಗಿಡ ಒಂದು ತಮ್ಮ ಅಳಿಯ ಯಾರು ಅಂದ ಬರೀ ಏನೋ ಇರತಕ್ಕಂಥ